ಮುಂದೆ ಈಗ ಕಿರುನಾಟಕ ಪ್ರದರ್ಶಿಸಲು ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಡಿಮೆ SNF ಸಮಸ್ಯೆ ಕುರಿತಾಗಿ ಒಂದು ಕಿರುನಾಟಕವನ್ನು ಪ್ರದರ್ಶಿಸಲು ಪಾತ್ರಗಳು ತಯಾರಿದ್ದಾರೆ. ನಾನು ಸ್ನೇಹ ಆರ್ ವೈದ್ಯರಾಗಿ ನಟಿಸುತ್ತಿದ್ದೇನೆ. ರೇವತಿ ಆಗಿ ನಾನು ರಚನಾ. ಡಾಕ್ಟರ್ ಆಗಿ ನಾನು ಸೃಷ್ಟಿ. ಶಾಂತಕ್ಕನಾಗಿ ನಾನು ಸುಜನ. ಕಮಲಮ್ಮನಾಗಿ ನಾನು ಸನ್ನಿಧಿ. ಸೀನಲನಾಗಿ ನಾನು ತಡಿ ನಾನು ಅక్కడ ಏನಾಯ್ತು ಕಮಲಮ್ಮ? ಯಾಕೆ ಹಂಗಾಗಿದ್ಯಾ? ಡೈರೆಕ್ಟ್ ಬಂದು ಅಷ್ಟೇ ತಿಂದೆ ನಿಂಗೆ. ಯಾಕೆ ಸೆಕ್ರೆಟರಿ ಬೈ ಗಂಗತಿ ಹಾಕುತ್ತಾನೋ ಇಲ್ಲೋ ಚಿಂತೆ ಆಗ್ಬಿಟ್ಟಿದೆ. ಅವ ಹಿಂಗೆ ಮಾಡ್ತಾನೆ ಹಾಗೆ ಅಂದ್ರೆ ಅವನ ಏನ್ ಮಾಡ್ತಾನೆ? ಅಲ್ಲ ಅವರೇ ಮೇಲ್ದೇಸ್ಕರಣ ನಮ್ಮವರು ಹಾಗೆ ನಮ್ಮವರು ಸಹಾಯ ಮಾಡಕ್ಕೆ ಈ ಫ್ಯಾಮಿಲಿ ಅವರೆಲ್ಲ ಹಾಗೆ ಹಾಕ್ಬಿಟ್ರೆ ಆಯ್ತಪ್ಪ. ಯಾಕೆ ಗೊತ್ತಾಗುತ್ತೆ? ಸರಿಯಾಗಿದೆ ಕಮಲಮ್ಮ. ನೀವು ಹೊರಗಿದೆ ಆಯ್ತು. ಇನ್ನು ಸಿಡಿ ತೋರಣದಲ್ಲಿ ನಾವು ಅಯ್ಯೋ ಇದೆಲ್ಲ ಗೋಪುರ ಹೆಂಗಣ್ಣ? ಗೋಪಾಲ ಕನಕ ದಿನ 10 ದಿನ ಆಗ್ತದೆ. ಅದನ್ನೆಲ್ಲ ನಾವು ಕುಡಿಯೋಣ. ಎಲ್ಲ ಆಗ್ಬೇಕು. ತಡಿಸಿನಣ್ಣ, ಇವತ್ತು ಅವ ಹಿಂಗೆ ಮಾಡಿದ್ರೆ ಅವ್ನು ಚೆನ್ನಾಗಿ ಪಾಠ ಕಲಿಸ್ತಾನೆ. ತಡೀರಿ. ತಗೋ, ಇವತ್ತು ಹಾಲು ತಗೊಂಡಿಲ್ಲ ಅಂದ್ರೆ ಗ್ರಾಚಾರ ಸರಿ ಇರಲ್ಲ. ಏನಣ್ಣ ನೀನು ಹಿಂಗ್ ಮಾತಾಡ್ತಾ ಇದೀಯಾ? ಗ್ರಾಚಾರ ಗೀಚಾರ ಅಂದ್ಬಿಟ್ಟು ಸರಿ ಇರೋಕಿಲ್ಲ ನೋಡ್ರಿ. ಮತ್ತೆ ಏನ್ ಸರಿ ಇರಕ್ಕಿಲ್ಲ? ಹಿಂಗೆ ಮಾತಾಡ್ತಾ ಇದ್ರೆ ಊರಿನ ಓಡಿಸ್ಬಿಡ್ತೀನಿ ನೋಡಿ ನನ್ನ. ಏನಣ್ಣ ನೀವು ಗುಂಪಾಗ್ ಬಂದು ಹೊಡೆಯೋ ತರ ಕಾಣಿಸ್ತಿದ್ದೀರಾ? ನೀವ್ ಹಿಂಗೆ ಮಾಡಿದ್ರೆ ಗ್ರಾಮ ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಹೋಗಿ ಏನ್ ಮಾಡ್ತೀಯ? ನಾನ್ ನೋಡ್ತೀನಿ. ಹಾ ನೋಡ್ರಿ ಮತ್ತೆ ನಿಮ್ಗೆ ಜಗಳ ಬೇಡತ್ತಿನಣ್ಣ, ಬನ್ನಿ ನಾವು ಹೋಗೋಣ. ದೃಶ್ಯ ಎರಡು ತಡಿ. ಏನ್ ಕಮಲಮ್ಮ? ದೃಶ್ಯ 2. ನಮ್ಮ ಡೈರಿ ಕಡೆ ಬಂದ್ಬಿಟ್ಟಿದ್ದೀರಾ ನೀವು? ಏನ್ ವಿಷಯ? ಬರೋ ತರ ಮಾಡ್ಬಿಟ್ರಲ್ಲ ನೀವು. ಸೆಕ್ರೆಟರಿಗೆ ಬೈದಿರಂತೆ ಹೊಡಿದೀನಿ ಅಂತೀರಂತೆ. ಇಷ್ಟೆಲ್ಲ ಆದ್ಮೇಲೆ ಬರ್ಬೇಕಲ್ಲಯ್ಯ. ಒಳ್ಳೇದಾಯ್ತು ಬಿಡಿ ನೀವು ಬಂದಿದ್ದು. ಅಲ್ಲ ಈ ರೈತರ ಪರ ಡೈರಿ ಅಂತೀರಾ? ರೈತರ ಪರ ಏನು ಕೆಲಸ ಮಾಡಕ್ಕಿಲ್ಲ ನೀವು. ಏನ್ ಮಾತಾಡ್ಬೇಕಲ್ಲಮ್ಮ? ಡೈರಿ ಇರೋದು ರೈತರಿಗಾಗಿ ಮತ್ತು ರೈತರಿಗಾಗಿ. ಓಹೋ, ಅದೆಂತ ಅಶ್ರದ್ಧೆ ಮಾಡ್ತೀರಾ? ಪಾಪ ಸರ್ಕಾರ ವಾಪಸ್ ಮಾಡಿದ್ರೆ ಏನಂತ ಅವನಾಗ ಏನ್ ಮಾಡ್ಬೇಕು? ಅಲ್ಲ ಈ ಸಮಸ್ಯೆ ಬರ್ತೇನೆ. ಪ್ರತಿಯೊಂದು ಸಮಸ್ಯೆ ಕೂಡ ಇದೆ. ಈ ಹಾಲಲ್ಲಿ ಡೈರಿ ಹಾಲಲ್ಲಿ ಹೆಚ್ಚಿನ ಸಮಸ್ಯೆ ಅಥವಾ ಕಾಯಿ ಸಮಸ್ಯೆ ಇದ್ರೆ ಸೆಕ್ರೆಟರಿ ಏನ್ ಮಾಡೋದಾಗುತ್ತೆ? ಅವ್ರು ಮಾಡಿದ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾವೇ ಮಾಡಬೇಕು. ಪ್ರೀತಿ ಹುಲ್ಲು ಎಲ್ಲ ಹಾಕಿ ನಮ್ದಿದೆ ಹೇಳಿ. ಹಾಗಾದ್ರೆ ನಾಳೆ ಮಧ್ಯಾಹ್ನದಲ್ಲಿ ಡೈರಿ ತವ ನನ್ನ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡೋಣ. ಏನಪ್ಪ ಬರ್ತೀರಾ ನಾಳೆ? ಅಲ್ಲೇ ಸಿಗ್ತೀರಾ? ಆಯ್ತು ಬಿಡಪ್ಪ, ಬರ್ತೀವಿ. ನೋಡೋಣ ಡಾಕ್ಟರ್ ಏನ್ ಮಾಡ್ತಾರೆ ಅಂತ. ಬನ್ನಿ ಡಾಕ್ಟ್ರೆ.
ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಡಾಕ್ಟ್ರೆ, ಈ ಕಡಿಮೆ ಎಕ್ಸರ್ಸೈಸ್ ಅಂದ್ರೆ ಏನು? ಈ ರೀತಿ ನಾವು ಹೇಳಿದೆಲ್ಲ ಹಸುಗಳೇನೋ ಎಸ್ಎನ್ಎಸ್ ಹಾಗೂ ಡಿಗ್ರಿ ಸಮಸ್ಯೆಯಿಂದ ಕಷ್ಟವನ್ನು ಅನುಭವಿಸುತ್ತಿದ್ದಾವಂತೆ. ಅದನ್ನು ಪರಿಹರಿಸೋಕೆ ನಾವು ಬಂದಿದ್ದೇವೆ. ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಡಾಕ್ಟರ್, ಅದೇ ಎಸ್ಎನ್ಎಸ್ ಅಂದ್ರೆ ಏನು? ಈ ಎಸ್ಎನ್ಎಸ್ ಸಮಸ್ಯೆ ಸರಿಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಈ ಸಮಸ್ಯೆ ಬಂದರೆ 15-20 ದಿನ ಬೇಕಾಗುತ್ತದೆ ಎಲ್ಲ ಸುಧಾರಿಸೋಕೆ. ಈ ಸಮಸ್ಯೆಯಲ್ಲಿ ಕಡಿಮೆ ಎಸ್ಎನ್ಎಸ್ ಅಂದರೆ 6-28 ಡಿಗ್ರಿ ಬರುತ್ತೆ. ಈ 28 ಡಿಗ್ರಿಗಿಂತ ಕಡಿಮೆ ಬಂದರೆ AMS ಅವರು ನಿಮ್ಮ ಹಾಲನ್ನು ತೆಗೆದುಕೊಳ್ಳೋದಿಲ್ಲ. ಆಗ ನಿಮಗೆ ಕೋಪ ಬರುವುದು ಸಹಜನೇ. ಡಾಕ್ಟ್ರೆ, ಕಡಿಮೆ ಎಸ್ಎನ್ಎಸ್ ಹಾಕಿಕೊಂಡ್ರೆ AMS ಅವ್ರಿಗೆ ಏನು ತೊಂದರೆ ಆಗುತ್ತೆ? ನೋಡಿ, AMS ಅವರು ನಿಮ್ಮ ಸಲುವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲನ್ನು ಸಂಗ್ರಹಿಸಿಕೊಳ್ಳುತ್ತಾರೆ. ಮಾರುಕಟ್ಟೆಯಲ್ಲಿ ನಮಸ್ಕಾರದ ಬೆಣ್ಣೆ, ತುಪ್ಪ ಕೊಡಬೇಕಾದ್ರೆ ಹಾಲು ಕನಿಷ್ಠ 28 ಡಿಗ್ರಿಯನ್ನಾದರೂ ಹೊಂದಿರಬೇಕಲ್ಲ. ಅದಕ್ಕಿಂತ ಕಡಿಮೆ ಆದರೆ AMS ಅವರು ಹಾಲನ್ನು ಖರೀದಿಸಿಕೊಳ್ಳುವುದಿಲ್ಲ. ಡಾಕ್ಟ್ರಿ, SNF ಬಗ್ಗೆ ಸ್ವಲ್ಪ ನಮ್ಮ ಜನ ಕೇಳಿ ಡಾಕ್ಟ್ರಿ. ನೋಡಿ, SNF ಅಂದರೆ ಸಾಲಿಡ್ ನಾಟ್ ಫ್ಯಾಟ್ ಅಂತ ಅಂದರೆ, ಹಾಗಂದ್ರೆ ನಿಮ್ಮ ಹಾಲಿನಲ್ಲಿ ಜಿಡ್ಡಿನ ಅಂಶವನ್ನು ಹೊರತುಪಡಿಸಿ ಅದರಲ್ಲಿರುವಂಥ ಘನ ಪದಾರ್ಥವನ್ನು ಅವುಗಳನ್ನು ಅಳೆಯುವಂಥ ಒಂದು ಮಾನದಂಡ. ಈಗ ನಮ್ಮ ಮಿಶ್ರ ತಳಿಗಳಾಗಿರುವಂಥ HF ಆಗಿರ್ಬೋದು, ಜರ್ಸಿ ಆಗಿರ್ಬೋದು, ಇವುಗಳಲ್ಲಿ ಸುಮಾರು 8ರಿಂದ 9ರಷ್ಟು ನೈಸರ್ಗಿಕವಾಗಿ SNF ಕಂಟೆಂಟ್ ಇದ್ದೇ ಇರುತ್ತೆ. ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಸುಮಾರು 3ರಿಂದ 3.5 ಇರುತ್ತೆ. ಲ್ಯಾಕ್ಟೋಸ್ ಕಂಟೆಂಟು 5ರಿಂದ 6 ಇರುತ್ತೆ. ಮತ್ತು ಬೂದಿ ಅಂದರೆ ಆ್ಯಶ್ ಕಂಟೆಂಟು 0.5% ಅಂದರೂ ಇದ್ದೇ ಇರುತ್ತೆ. ಇವುಗಳೆಲ್ಲರೂ ನಿಮ್ಮ SNF ಬರಲಿಕ್ಕೋಸ್ಕರ ಮತ್ತು ನೀವು ನೀಡುವಂತಹ ಆಹಾರ, ಹಸುಗಳಿಗೆ ನೀವು ಏನು ಆಹಾರ ಕೊಡ್ತೀರೋ ಇವುಗಳನ್ನೆಲ್ಲನೂ ನಿಮ್ಮ SNF ಬರಲಿಕ್ಕೆ ಅವಲಂಬಿಸಿರುತ್ತೆ. ಡಾಕ್ಟ್ರೆ, ನಮ್ಮ ಹಾಲಲ್ಲಿ ಎಸ್ಎನ್ಎಫ್ ಎಷ್ಟಿರಬೇಕು? ನೋಡಿ ಸೀನಣ್ಣ ಅವರೇ, ಸುಮಾರು 8.5 ನಿಮ್ಮ ಹಾಲಿನಲ್ಲಿ SNF ಇರಬೇಕು. ಅದಕ್ಕಿಂತ ಕಡಿಮೆ ಆದರೆ ಆ ಹಾಲನ್ನು ತೆಗೆದುಕೊಳ್ಳೋದಿಲ್ಲ. ಈ ಹಾಲಿನಲ್ಲಿ SNF ಮತ್ತು ಜಿಡ್ಡಿನ ಅಂಶವನ್ನು ಅವುಗಳ ಹಾಲಿನ ದರವನ್ನು ನಿಗದಿಪಡಿಸೋದಕ್ಕೋಸ್ಕರ ಬಳಸುವಂಥ ಒಂದು ಮಾನದಂಡ ಆಗಿದೆ. ಹಾಗಾದರೆ ಡಾಕ್ಟ್ರೆ, SNF ಬಗ್ಗೆ ಡಿಗ್ರಿ ಒಟ್ಟಿಗೆ ಸೇರಿ ಎಷ್ಟಿರಬೇಕು? ನೋಡಿ, SNF ಅವರು AMS ಅವರು ಹಾಲನ್ನು ಖರೀದಿಸಬೇಕಾದ್ರೆ SNF ಹಾಗೂ ಜಿಡ್ಡಿನ ಅಂಶವನ್ನು ಪ್ರಾಮುಖ್ಯ ಫ್ಯಾಕ್ಟರ್ ಆಗಿ ತೆಗೆದುಕೊಳ್ಳುತ್ತಾರೆ. ಸೊ ಇದನ್ನು ಎರಡೂ ಸೇರಿಸಿದರೆ 13.5 ಇರಬೇಕು. ಇದಕ್ಕಿಂತ ಕಡಿಮೆ ಬಂದರೆ ಅವರು ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ನೀವು ಹಸುಗಳಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು. ಅದರೊಳಗಡೆ ಒಳ್ಳೆಯ ಆಹಾರ ಎಂದರೆ ಹೈಬ್ರಿಡ್ API, ರಾಗಿ ಹುಲ್ಲು ಮುಂತಾದವನ್ನು ಎಲ್ಲವನ್ನು ಕೊಡಬೇಕು. ಕೊಳತಾದ ಆಹಾರ ಅಥವಾ ಕೆಟ್ಟವಾದ ಆಹಾರವನ್ನು ಕೊಟ್ಟರೆ ನಿಮ್ಮ ಹಸುಗಳೇ ಸಮಸ್ಯೆಗಳನ್ನು ಎದುರಿಸುತ್ತವೆ. ಡಾಕ್ಟ್ರಿ, ಈ SNF ಮತ್ತು ಡಿಗ್ರಿ ಏನಕ್ಕೆ ಕಮ್ಮಿ ಆಗುತ್ತೆ ಹೇಳಿ ಡಾಕ್ಟ್ರಿ. ನೋಡಿ, ಇದಕ್ಕೆ ವೈಜ್ಞಾನಿಕವಾಗಿ ಕಾರಣವಿದೆ. ಅಂದರೆ ನಿಮ್ಮ ಈ SNF ಆಗಿರಲಿ, ಡಿಗ್ರಿ ಆಗಿರಲಿ, ಎಲ್ಲವೂ ಕೂಡ ರಕ್ತ ಸಂಚರಣ ಮೇಲೆ ಅವಲಂಬಿಸಿರುತ್ತೆ. ನಿಮ್ಮ ಹಸು ಏನು ತಿನ್ನುತ್ತೋ ಅದೇ ಅದರ ಹಾಲಿನ ರೀತಿಯಲ್ಲಿ ವಾಪಸ್ ಬರ್ತಕ್ಕಂಥದ್ದು. 1 ಲೀಟರ್ ಹಾಲು ಉತ್ಪಾದನೆ ಆಗಲಿಕ್ಕೆ ಅವುಗಳ ಕೆಚ್ಚಲಿನಲ್ಲಿ ಸುಮಾರು 500 ಲೀಟರ್ನಷ್ಟು ರಕ್ತ ಸಂಚಲನ ಆಗಬೇಕು. ಹಾಗೆ ನಿಮ್ಮ ಹಸು 10 ಲೀಟರ್ ದಿನಕ್ಕೆ ಹಾಲು ಕೊಡ್ತಾ ಇದೆ ಅಂದರೆ ಸುಮಾರು 5000 ಲೀಟರ್ನಷ್ಟು ರಕ್ತ ಅವುಗಳ ಕೆಚ್ಚಲಿನಲ್ಲಿ ಸಂಚಲನವಾಗಬೇಕು. ಹೌದಮ್ಮ, ವೈಜ್ಞಾನಿಕವಾಗಿ ರಕ್ತ ಬೇಕು. ನೋಡಿ, 50ರಷ್ಟು ಹಸುಗಳಲ್ಲಿ 50% ಅವುಗಳ ಹೆರಿಡಿಟಿ ಅಂದರೆ ಆನುವಂಶಿಕವಾಗಿ ಬಂದಿರತಕ್ಕಂಥದ್ದು. ಹಾಗೆ ಇನ್ನು 45ರಷ್ಟು ನೀವು ಏನು ನೀಡ್ತಿರಲ್ಲ ಆಹಾರ ಅದ್ರ ಮೇಲೆ ಅವಲಂಬಿಸಿರುತ್ತೆ. ಇನ್ನು 5% ಅಂದರೆ ಇತರೆ ಆಗಿರುವಂಥ ರೆಸಿಸ್ಟೆನ್ಸ್ ಅಂದರೆ ಡಿಸೀಸ್ ರೆಸಿಸ್ಟೆಂಟ್ ಇದ್ರ ಮೇಲೆ ಎಲ್ಲ ಅವಲಂಬಿತವಾಗಿರ್ತದೆ. ಡಾಕ್ಟ್ರೆ, ಇದು ಎಮ್ಮೆ ಹಾಲು ಮತ್ತು ಹಸು ಹಾಲು ಮಧ್ಯೆ ಏನಾದರೂ ವ್ಯತ್ಯಾಸ ಇದೆಯಾ? ಹೌದಮ್ಮ, ಈಗ ಈ ನಮ್ಮ ಮಿಶ್ರ ತಳಿಗಳಾಗಿರುವಂಥ ಜರ್ಸಿ ಆಗಿರ್ಬೋದು ಅಥವಾ HF ಆಗಿರ್ಬೋದು, ಇವುಗಳಲ್ಲಿ ಹಾಲು ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು. ಸೊ ಇವುಗಳಲ್ಲಿ ಜಿಡ್ಡಿನ ಅಂಶ ಆಗಿರ್ಬೋದು, SNF ಕಂಟೆಂಟ್ ಆಗಿರೋ ಕಡಿಮೆನೇ ಇರುತ್ತೆ. ಆದರೆ ಎಮ್ಮೆ ಹಾಲಿನ ಜಿಡ್ಡಿನ ಅಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ SNF ಜಾಸ್ತಿನೇ ಬರ್ತದೆ. ಡಾಕ್ಟ್ರೆ, ನಾವು ತಂದಿರೋ ಹಸಿನಲ್ಲಿ SNF ಕಡಿಮೆ ಇದ್ರೆ ಏನು ಮಾಡಬೇಕು? ಇನ್ನು ತಂದಿರೋ ಹಸುವನ್ನು ನಾವು ಖಂಡಿತವಾಗಲ್ಲ. ಅದಕ್ಕೆ ನಾವು ಕೊಡೋ ಆಹಾರವನ್ನು ಪೌಷ್ಟಿಕಾಂಶ ಉಳ್ಳವಾಗಿರಬೇಕು. ಅಂದರೆ 40% ಶಕ್ತಿ, 20% ಪ್ರೋಟೀನ್ ಮತ್ತು 20% ನಾರಿನ ಅಂಶವನ್ನು ಹೊಂದಿರಬೇಕು. ಬರೀ ಒಣ ಹುಲ್ಲು ಕೊಟ್ಟರೆ ಎಲ್ಲ ಪೌಷ್ಟಿಕಾಂಶಗಳನ್ನು ನಾವು ತಿಳಿಸಲಾಗುವುದಿಲ್ಲ. ಸೊ ಅದರ
ಹಿಂಡಿ ಹಾಲು ಕರೆದು ಕೊಡ್ಬೇಕಾ ಬೆಳೆಯನ್ನು ಮುಂಚೆ ಕೊಡ್ಬೇಕಾ? ನೋಡಿ, ವೈಜ್ಞಾನಿಕ ಸಂಶೋಧನೆಯ ಪ್ರಕಾರ ನೀವು ಹಿಂಡಿನ ಹಾಲು ಕರಿಯೋಕ್ಕೂ ಮುಂಚೆ ಕೊಟ್ಟರು, ಹಾಲು ಕರೆದಾದ್ಮೇಲೆ ಕೊಟ್ಟರು ಏನೂ ವ್ಯತ್ಯಾಸ ಆಗೋದಿಲ್ಲ. ಆದರೆ ನೀವು ಹಿಂಡಿನ ಹಾಲು ಕರಿಯೋಕ್ಕೂ ಮುಂಚೆ ಕೊಟ್ಟರೆ ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನು ಏನು ಹಸುವಿನ ಬಾಡಿಯಲ್ಲಿ ರಿಲೀಸ್ ಆಗುತ್ತೋ ಅದು ತೊರೆಗಳನ್ನು ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಹಾಲಿನ ಇಳುವರಿನೂ ಕೂಡ ಜಾಸ್ತಿ ಆಗ್ತದೆ. ಈ ಹಿಂಡಿನ ನೀರ್ ಜೊತೆ ಮಿಶ್ರಣ ಮಾಡಿ ಕೊಡ್ಬೇಕಾ ಅಥವಾ ಹಾಗೆ ಕೊಡ್ಬೇಕಾ ಡಾಕ್ಟರ್? ಬೇಡ ನೀರಿನ ಜೊತೆ ಅಲ್ಲ, ಮುದ್ದೆ ಥರ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ಡಾಕ್ಟ್ರೆ, ಈ ಹಸಿ ಹುಲ್ಲು ಮತ್ತೆ ಹಿಂಡಿ ಯಾಕೆ ಕೊಡಬೇಕು? ಮತ್ತೆ ಹಿಂಡಿಗೆ ತುಂಬಾ ದುಪ್ಪಟ್ಟು ಸ್ವಾಸ್ಥ್ಯ ಮಾಡಿಲ್ಲ. ನೀವು ಹೇಳೋದು ಸಾಧಾರಣ. ಈಗ ಒಂದು ಹಸು ಅಥವಾ ಆಹಾರ 10 ಕೆಜಿಗಿಂತ ಜಾಸ್ತಿ ಹುಲ್ಲು ತಿನ್ನೋದಿಲ್ಲ. ಯಾಕಂದ್ರೆ ಅದರ ಹೊಟ್ಟೆಗೆ 10 ಕಿಲೋಗಿಂತ ಜಾಸ್ತಿ ಆಹಾರ ಹೋಗೋದಿಲ್ಲ. ಸೊ ಅದಕ್ಕೆ ನೀವು 1 ಎಕರೆಯನ್ನು ಒಂದು ಆಹಾರಕ್ಕೆ ಮಾಡಿಕೊಟ್ಟರೆ ನಿಮ್ಮ ಖರ್ಚು 30% ಸುಧಾರಿಸಬಹುದು. ಡಾಕ್ಟ್ರೆ, ಮತ್ತೆ ಹುಲ್ಲು ಮತ್ತೆ ಉಳಿದ ಪಶು ಆಹಾರ ಯಾರಿಗೆ ಕೊಡಬೇಕು? ನೋಡಿ, ಇದಕ್ಕೆಲ್ಲ ಜೀರ್ಣಕ್ರಿಯೆ ಚೆನ್ನಾಗಿ ನಡಿಬೇಕು. ಈ ಜೀರ್ಣಕ್ರಿಯೆ ಮಾಡಲಿಕ್ಕೆ ಒಣ ಹುಲ್ಲು ಪ್ರಾಮುಖ್ಯ ಪಾತ್ರವನ್ನು ನಿಭಾಯಿಸುತ್ತದೆ. ಒಣ ಹುಲ್ಲು ಮತ್ತು ಹಿಂಡಿ ಯಾವಾಗಲೂ 60 ಮತ್ತು 40 ರೇಷನ್ ಸಮತೋಲನದಲ್ಲಿ ಇರಬೇಕು. ಇದರ ಜೊತೆಗೆ ಕಾರ್ಬೋಹೈಡ್ರೇಟ್ ಕಡಿಮೆ ಕೊಡಬೇಕಂತ ನೋಡಿಕೊಳ್ಳಬೇಕು. ಡಾಕ್ಟ್ರೆ, ಈ ಬೈಪಾಸ್ ಪ್ರೋಟೀನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಬೈಪಾಸ್ ಪ್ರೋಟೀನಾ, ಇದು ಸಾಮಾನ್ಯವಾಗಿ ಅಂದರೆ ದಿನಕ್ಕೆ ಜಾಸ್ತಿ ಹಾಲು ಕೊಡುವಂಥದ್ದು, ಅಂದರೆ ದಿನಕ್ಕೆ 20 ಲೀಟರ್ ಅಷ್ಟು ಹಾಲು ಕೊಡುವಂತಹ ಹಸುಗಳಲ್ಲಿ ಕಂಡು ಬರತಕ್ಕಂಥದ್ದು. ಅಂದರೆ ಹಸುವಿನ ದೊಡ್ಡ ಭಾಗದ ಹೊಟ್ಟೆಯನ್ನು ಹೊರತುಪಡಿಸಿ 4ನೇ ಭಾಗದ ಹೊಟ್ಟೆಗೆ ಹೋಗುವಂಥದ್ದು ಅಂದರೆ ಈ ಬೈಪಾಸ್ ಪ್ರೋಟೀನ್ ಅಂತ ಅರ್ಥ. ಮತ್ತೆ ನನ್ನ ಅಥವಾ ಬರೀ 10 ಹಾಲು ಕೊಡ್ತದೆ, ಬರೀ ಹುಲ್ಲಾದರೆ ಸಾಕಲ್ಲ, ಬೇರೆ ಎಲ್ಲ ಏನು ಬೇಕು? ನೋಡಿದ್ದೀನಲ್ಲ, ಪಶು ಆಹಾರ ವೈದ್ಯಕರು ಹೇಳೋ ಹಾಗೆ ನೀವು ಕೊಡೋ ಆಹಾರ ಪೌಷ್ಟಿಕಾಂಶ ಉಳ್ಳವಾಗಿದ್ದರೆ ಈ ರೆಡಿ ಟು ಯೂಸ್ ಫುಡ್ ಅಥವಾ ಕಮರ್ಷಿಯಲ್ ಫುಡ್ ಕೊಡೋದು ಏನು ಬೇಕಾಗಿಲ್ಲ. ಅದಕ್ಕೆ ನೀವು ಕೊಡೋವಾಗ ಪೌಷ್ಟಿಕಾಂಶ ಹುಲ್ಲನ್ನು ಆಹಾರವನ್ನು ಕೊಡೋದು ತುಂಬ ಮುಖ್ಯ. ಇದರ ಜೊತೆಗೆ ಕೆಲವೊಮ್ಮೆ ಕೊಬ್ಬಿನಾಂಶ ಕೊಡುವುದು ತುಂಬ ಮುಖ್ಯವಾಗುತ್ತದೆ. ಅದಕ್ಕೆ ಇದರ ಜೊತೆಗೆ ಕೊಬ್ಬರಿ ಎಣ್ಣೆ ಅಥವಾ ಕಡಲೆ ಎಣ್ಣೆಯನ್ನು ಮಿಶ್ರಣ ಮಾಡಿಕೊಡುವುದು ಮುಖ್ಯ. ಹಾಗಾದ್ರೆ ಡಾಕ್ಟ್ರೆ, ಖನಿಜಾಂಶಗಳನ್ನು ಎಷ್ಟು ಕೊಡಬೇಕು? ಈ ಮಿಶ್ರಣವನ್ನು 30 ಗ್ರಾಂ ಬೆಳಗ್ಗೆ ಮತ್ತು 30 ಗ್ರಾಂ ಸಾಯಂಕಾಲ ಕೊಡಬೇಕು. ಇದನ್ನು ಕೊಡೋದ್ರಿಂದ ದೇಹದಲ್ಲಿರುವ ಎಂಜೈಮ್ಗಳು ಹಾಲನ್ನು ಗುಣಮಟ್ಟ ರೀತಿಯಲ್ಲಿ ಬರುವಂತೆ ಮಾಡುತ್ತದೆ. ಅಲ್ಲ ಡಾಕ್ಟ್ರೆ, ಅವ್ರ ಮೂಲೆ ಮನೆ ರಂಗ ಯೂರಿಯಾ ಕೊಡಬಾರ್ದು ಅಂತ ಹೇಳ್ತಿದ್ದ, ಆ ಕೊಟ್ಟರೆ ವಿಷ ಆಗುತ್ತೆ ಅಂತ ಹೇಳ್ತಿದ್ದ, ನೀವು ಅದ್ರ ಕೊಡಿ ಅಂತೀರಲ್ಲ? ನೋಡಿ, ಯೂರಿಯಾ ಕಂಟೆಂಟು 1% 2% ನೀವು ಕೊಡೋದು ನಿಮ್ಮ ಆಹಾರ ಏನು ಹಸುಗಳಿಗೆ ಕೊಡ್ತಿರಲ್ಲ ಅದ್ರ ಜೊತೆ ಬೆರೆಸಿ ಕೊಟ್ಟರೆ ಏನೂ ತೊಂದರೆ ಇಲ್ಲ. ಆದರೆ ಯೂರಿಯಾ ನೀವೇನು ಕೊಡ್ತಿರಲ್ಲ ನಿಮ್ಮ ಹಸುವಿಗೆ ಅದು ಅಭ್ಯಾಸವಾದಲ್ಲಿ ಅದು ನಿಮಗೆ ತೊಂದರೆ ಆಗಲ್ಲ. ಅದೇ ಅಭ್ಯಾಸವಾಗದಿದ್ದಲ್ಲಿ ಅದು ವಿಷಬಾಧೆಯಾಗಿ ಕನ್ವರ್ಟ್ ಆಗ್ತದೆ. ನೋಡುತ್ತೀನಿ ನಾನು ಇಷ್ಟೆಲ್ಲ ಇದೆ, ಪಾಪ ನಮ್ಮ ಸುಮ್ಮನೆ ಸೆಕ್ರೆಟರಿ ಬೈಗೆ ಬೈಬಿಟ್ವಿ. ನೋಡ್ಕೊಳಕ ನಮಗೆಲ್ಲ ಚಿಂತೆ ಇರಲಿಲ್ಲ. ದೇವತೆ ಅಮ್ಮ ಕ್ಷಮಿಸ್ಬಿಡಿ, ಎಲ್ಲ ತಪ್ಪಾಗಿದ್ದರೆ ನೀವು ಮಾತಾಡಿ ಕೋಪ ಬಂದಿದ್ದರೆ ಕ್ಷಮಿಸ್ಬಿಡಿ ನಮ್ಮ. ಮಕ್ಕಳಿಲ್ಲ, ನಾನು ಇರೋದೇ ನಿಮ್ಮ ಅಭಿವೃದ್ಧಿಗಾಗಿ. ಡಾಕ್ಟ್ರೆ, ದಿನ ಹೇಗೆ ಹೆಚ್ಚುತ್ತದೆ ಅಂತ ಚೆನ್ನಾಗಿ ಹೇಳ್ಕೊಟ್ರಿ. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಇಷ್ಟೆಲ್ಲ ದೊಡ್ಡ ಮಾತು ಯಾಕೆ ಆಡ್ತೀರಾ? ನಾವಿರೋದೇ ನಿಮ್ಮ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ. ಈಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಹತ್ರ ಬಂದು ಅದಕ್ಕೆ ಸೊಲ್ಯೂಷನ್ ಕೇಳಿ. ಅದನ್ನು ಬಿಟ್ಟು ಡೈರಿ ಹತ್ರ ಹೋಗಿ ಹಾಲನ್ನು ಚೆಲ್ಲೋದಾಗಿರಲಿ, ಸೆಕ್ರೆಟ್ರಿ ಹತ್ರ ಹೋಗಿ ಜಗಳ ಆಡೋದ್ರಿಂದ ನಿಮ್ಮ ತೊಂದರೆಗಳನ್ನು ಪರಿಹರಿಸೋಕ್ಕಾಗೋದಿಲ್ಲ. ಗೊತ್ತಾಯ್ತಲ್ಲ ಇವಾಗ ಏನು ಮಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು.